ಇವರು ಯಾವ ಪಕ್ಷದಲ್ಲಿ ಯಾವ ರೀತಿ ಏನು ಆಮಿಷ ಇಟ್ಕೊಂಡು ಏನು ಮಾಡಿದ್ದಾರೆ ಅನ್ನೋದು ನನಗಂತೂ ಗೊತ್ತಿಲ್ಲ. ಒಂದೊಂದು ದಿನ ಒಂದೊಂದು ಪಕ್ಷದ ಪರ ಮಾತಾಡ್ತಾರೆ. ಮತ್ತು ನಾನು ಯಾವ ವಿಷಯನ ಖಂಡಿಸ್ತೀನಿ ಅಂತ ಹೇಳಿದ್ರೆ, ನಮ್ಮ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಬಗ್ಗೆ ಮಾತಾಡಿದ್ದಾರೆ. ಅದನ್ನು ನಾನು ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ನಾನು ಇದನ್ನು ಖಂಡಿಸ್ತೀನಿ. ಯಾವುದೇ ಕಾರಣಕ್ಕೂ ಅವರ ಒಂದು ಇದರಲ್ಲಿ ಇಂಟರ್ಫಿಯರ್ 100% ಇಲ್ಲ. ಇವರು ಯಾವುದೋ ಹಸಿ ಸುಳ್ಳುಗಳನ್ನೆಲ್ಲ ಮುಂದಿಟ್ಕೊಂಡು ಅವ್ರ ಬಗ್ಗೆ ಇಲ್ಲಿಸಲ್ಲದ ಆರೋಪ ಮಾಡ್ತಾರೆ. ಇದನ್ನು ಸಹ ನಾನು ನಿಮ್ಮ ಮುಖಾಂತರ ಖಂಡಿಸ್ತೀನಿ. ಇನ್ಯಾನು ಕೇಳಿದ್ರೆ ಅದೇ ನನಗೂ ಗೊತ್ತಿಲ್ಲ ಇವರು ಏನಕ್ಕೆ. ನನಗೂ ಇದು ಆಶ್ಚರ್ಯಕರ ಅನಿಸ್ತು. 4 ಗಂಟೆ ನಾನು ಪ್ರೋಗ್ರಾಮ್ಗಳನ್ನು ಮುಗಿಸ್ಕೊಂಡು ಮನೇಲಿ ಕೂತಿದ್ದೆ. ನಾನು ಈ ರೀತಿ ಫೋನಲ್ಲಿ ಸ್ಕ್ರಾಲ್ ಮಾಡ್ತಾ ನಂದು ಏನೋ ಪ್ರೆಸ್ ಮೀಟ್ ಬರ್ತಾ ಇದೆ, ನಿಮ್ದೇನೋ ಬರ್ತೀನಿ ಅಂತ ಯಾರೋ ಕಾಲ್ ಮಾಡಿದ್ರು ನನಗೂ, ನಮ್ಮ ಸ್ನೇಹಿತರು. ಅದ್ರ ಮೇಲೆ ನಾನು ನೋಡಿದಾಗಲೇ ಗೊತ್ತಾಗಿದ್ದಂಗೆ ಇಷ್ಟು ದಿವಸ ಇಲ್ದರೆ 27 ಆಯಿತು ಚುನಾವಣೆ. ಇದೆಲ್ಲ ರಗಳೆ ಸ್ಟಾರ್ಟ್ ಆಗಿ ಆಗಲೇ ಹತ್ತತ್ರ ಆಯ್ತು. ಇವತ್ತೆಷ್ಟು 7ನೇ ತಾರೀಕು, 10-12 ದಿವಸದಿಂದ ಇದು ನಡೀತಾ ಇದೆ. ಎಷ್ಟು ದಿನ ಆದಮೇಲೆ ಇವತ್ತೇನಕ್ಕೆ ನನ್ನ ಹೆಸರು ತಗೊಂಡ್ರಿ ಇವರು? ಏನಾದ್ರು ನನ್ನ ತಪ್ಪನಿದೆ ಅವತ್ತೇ ಫಸ್ಟೇ ಹೇಳ್ಬೋದಿತ್ತಲ್ಲ. ಇದು ಯಾವುದೋ ಅದೇನೋ ಪಾಪ ಖಾಸಗಿ ಹೋಟ್ಲ ಯಾರೋ ಹೆಸರು ತೊಗೊಂಡು ಹೋಟ್ಲ ಹೆಸರು ತೊಗೊಂಡು ಇವತ್ತು ನಿನ್ನೆ ಯಾಕೆ ಆರೋಪ ಮಾಡ್ತಾಯಿದ್ರು? ಇಷ್ಟು ಸೈನ್ ಮಾಡ್ತಾಯಿದ್ರು ಇವರು. ಕಾರ್ತಿಕ್ ಅವರು ನನಗೆ ಕಳೆದ MLA ಚುನಾವಣೆಯಲ್ಲಿ ನನಗೆ ಭೇಟಿಯಾಗಿದ್ದು ನಿಜ. ಯಾವ ವಿಷಯಕ್ಕೆ ಅದು ಜಮೀನು ವಿಷಯಕ್ಕೆ ಭೇಟಿಯಾಗಿದ್ದು ನಿಜ. ಈ ವಿಷಯವಾಗಿ ಸುಮ್ಮನೆ ನಾನು ಅವ್ರ ಮೇಲೂ ದೂರದಲ್ಲ, ಯಾರ ಮೇಲೂ ದೂರದಲ್ಲ, 100% ಸುಳ್ಳು. ಅವ್ರ ವಿಷಯದಲ್ಲಿ ನನಗೆ ಭೇಟಿನೂ ಆಗಿಲ್ಲ. ಈ ವಿಷಯ ಬಗ್ಗೆ ನನಗೆ ಪ್ರಸ್ತಾಪನೆ ಆಗಿಲ್ಲ. ನಾನು ನಿಮ್ಗೆ ಎಷ್ಟು ಮಾಧ್ಯಮದವ್ರಿಗೆ ಗೊತ್ತು, ದೇವರಾಜೇಗೌಡರು ನನಗೆ ಗೊತ್ತಾಗಿದ್ದು ಇವೆಲ್ಲ ಇದ್ದಾವೆ, ಟಿವಿಲಿ ಬಿಡ್ತೀನಿ, ಅಲ್ಲಿ ಬಿಡ್ತೀನಿ, ಎಲೆಕ್ಷನ್ ಟೈಮಲ್ಲಿ ಬಿಡ್ತೀನಿ ಅಂತ ಏನು ಟಿವಿಲಿ ಮುಖಾಂತರ ನೋಡಿದ್ದೀನಿ. ಅಷ್ಟೇ ಸಹ ಮಾಹಿತಿ ನನಗೂ ಗೊತ್ತಿರೋದು ಈ ಪೆನ್ ಡ್ರೈವ್ ವಿಷಯ. ಇನ್ನೊಂದು ಹೇಳಿದರೆ ಒಳನೆಸೂರಿನಿಂದ ಬೆಂಗಳೂರಿಗೆ ಹೇಗೆಲ್ಲ ಹೋಯ್ತು ಪೆನ್ ಡ್ರೈವ್ ಆರೋಪ ಮಾಡಿದ್ದಾರೆ ಸರ್. ಅದೆಲ್ಲ 100% ತನಿಖೆಗೆ ನಾನು ಸಿದ್ಧ ಅಂತ ನಾನೇ ಹೇಳ್ತಾ ಇದ್ದೀನಲ್ಲ. ಯಾವ ತನಿಖೆ ಎದುರಿಸೋಕ್ಕೂ ನಾನು ಸಿದ್ಧ. ದೇವರಾಜೇಗೌಡರ ಹಿಂದೆ ಕಾಂಗ್ರೆಸ್ ಅಲ್ಲಿ ಜಿಲ್ಲೆಯ ಲೀಡರ್ ಆಗಿತ್ತು. ಆ ಸಂದರ್ಭದಲ್ಲೂ ನಿಮಗೆ ಅವ್ರದ್ದು ಏನಾದ್ರು ಕಾಂಟ್ಯಾಕ್ಟು ಪರಿಚಯ ಏನಾದ್ರು? ನನಗೆ ಯಾವಾಗ ಪರಿಚಯ ಇದ್ದಿದ್ದು ಇವರು ಅಂತ ಹೇಳಿದ್ರೆ, ಇವರು ಅದೇ ಆಸ್ತಿ ಪ್ರಕರಣ ಏನೋ ಆಯ್ತಲ್ಲ, ಅವಾಗ ಒಂದ್ಸಲಿ ಕರೆ ಮಾಡಿದ್ರು. ಅದು ಯಾವುದೋ ನನಗೆ ಡಾಕ್ಯುಮೆಂಟೇಷನ್ನು ಇದ್ರಲ್ಲಿ ಕೊಡಿಸ್ತಾ ಇಲ್ಲ ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ, ನೀವು ಕೊಡಿಸಿ ಅಂತ ಇವರಾಗಿ ನನಗೆ ಕರೆ ಮಾಡಿದ್ಬಿಟ್ರೆ ಇವತ್ತಿನವ್ರಿಗೆ ಅವ್ರ ಫೋನ್ ನಂಬರ್ ಸಹ ನನ್ನ ಫೋನಲ್ಲಿ ಇಲ್ಲ. ಅವರು ನಾನು ಎದುರಿಗೂ ಸಿಕ್ಕರು ಸಹ ನಾನು ಮಾತಾಡಿದ್ದು. ಸರ್, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ದೇವರಾಜೇಗೌಡರು ಯಾವಾಗ ತಮ್ಮ ಭೇಟಿ ಮಾಡಿ ಅಥವಾ ಫೋನಲ್ಲಿ ಮಾತುಕತೆ ನಡೆಸಿದ್ರೆ ಈ ವಿಡಿಯೋ ಅಥವಾ ಇಲ್ಲ ಅವರೇನೋ ಏನು ಹೇಳ್ತಾರಲ್ಲ, ಒಂದು ತತ್ವ ಸಿದ್ಧಾಂತ ಇಲ್ದೋ ರಾಜಕಾರಣಿನೋ ವಕೀಲರು ನನಗೆ ಗೊತ್ತಿಲ್ಲ. ಅವರು ಇಲ್ಲಿ ತಲ್ಲದು ನನ್ನ ಮೇಲೆ ಆರೋಪ ಮಾಡ್ತಾರೆ. ಆದರೆ ನಾನು ಅವ್ರ ಮೇಲೆ ಆರೋಪ ಮಾಡೋಕ್ಕೆ ಇಷ್ಟ ಇಲ್ಲ. ಅವ್ರು ಯಾವತ್ತೂ ನನಗೆ ಈ ವಿಷಯದಲ್ಲಿ ಮಾತಾಡಿಲ್ಲ, ನನಗೆ ಇದ್ರ ಬಗ್ಗೆ ಚರ್ಚೆ ಅವರು ಮಾಡಿಲ್ಲ. ಪುಟ್ಟರಾಜು ಅನ್ನೋರು ಶ್ರೇಯಸ್ ಪಟೇಲ್ ಸೇರಿ ಪೆನ್ ಡ್ರೈವ್ನ ಇಲ್ಲ, ಅವೆಲ್ಲ ಸುಮ್ಮನೆ ಸುಳ್ಳು ಹೇಳ್ತಾರೆ. ಏನಕ್ಕೆ ಅಂತ ಹೇಳಿದ್ರೆ, ಪುಟ್ಟಿಯಣ್ಣ ಅವರು ನಮಗೆ ಒಂದು ಮಂಚೂರಿ ನಾಯಕರು ನಮ್ಮ ಒಳೇನ್ಸ್ಪುರ ತಾಲೂಕಿನಲ್ಲಿ. ಅವ್ರ ಹೆಸರು ಕಪ್ಪು ಮಸಿ ಬಳಿಯೋಕ್ಕೆ ಇವರು ಅವ್ರ ಮೇಲೆ ಹೇಳ್ತಾ ಇದ್ದಾರೆ. ಅದು ಬಿಟ್ಟರೆ ಅವ್ರು ವೈಯಕ್ತಿಕವಾಗಿ ಅವ್ರಿಗೆ ಈ ಚುನಾವಣೆಯಲ್ಲಿ ಗೆಲ್ಲಿಸ್ಕೋಬೇಕು. ನಾನು ಯಾಕಂದರೆ ಈ ಒಳೇನ್ಸ್ಪುರ ಕ್ಷೇತ್ರದ ಜವಾಬ್ದಾರಿ ನಾನು ಅವ್ರಿಗೆ ಕೊಟ್ಟಿದ್ದೆ, ನಾನು ಬೇರೆ ತಾಲೂಕು ಹೋಗಬೇಕು ಅಂತ. ಅವ್ರು ಹಾಗಾಗಿ ಹಳ್ಳಿ ತಿರ್ಗೋದು, ಹೋಬಳಿವಾರ ತಿರ್ಗೋ ಅಂತ ಅವ್ರಿಗೆ ಆ ತಲೆ ಬಿಸಿಲು ಅವರಿದ್ರು. ಅವ್ರಿಗೆ ಯಾಕೆ ಬೇಕಿವೆಲ್ಲ? ಅದೆಲ್ಲ ಸುಳ್ಳು. ಅವರು 100% ಅದೆಲ್ಲ ಸುಳ್ಳು. ನಾನಂತೂ ಅದನ್ನು ಒಪ್ಕೊಳ್ಳೋಣ. ಇನ್ನೊಂದು, ಈಗ ಹೋಟೆಲ್ ಹೆಸರು ಹೇಳ್ತಿದ್ರಲ್ಲ, ಅಲ್ಲೇ ಅಥವಾ ಇನ್ನೆಲ್ಲೋ ಆಕಸ್ಮಿಕವಾಗಿ ಅಥವಾ ಈ ತರ ನಮ್ಗೆ ತೊಂದರೆ ಆಗಿದೆ ಅಂತ ಯಾರಾದ್ರೂ ಸಂತ್ರಸ್ತರು ತಮ್ಮನ್ನ ಯಾರು ಸಂಪರ್ಕ ಮಾಡಿದ್ರೆ? ಇಲ್ಲ, ಅದು ಹೇಳ್ತೀನಲ್ಲ, ನನಗೆ ಕರೆ ಮುಖಾಂತರನಾಗಿರ್ಬೋದು, ವೈಯಕ್ತಿಕವಾಗಿ ಸಿಗ್ದಾಗಿರ್ಬೋದು, ಯಾವ ಒಬ್ಬ ಸಂತ್ರಸ್ತರು ಮಾಡಿಲ್ಲ. ಇದನ್ನು 100% ಇದು ನಾನು ಅನ್ಅಫಿಷಿಯಲ್ ಆಗಿ ಮಾತಾಡ್ತಾ ಅಂದರೆ ಭಗವಂತನಾನೇ ಇದು ಶುದ್ಧ ಸುಳ್ಳು ನನ್ನ ಮೇಲೆ ಆರೋಪ ಮಾಡ್ತಾರೆ. ಯಾವ ಒಬ್ಬ ಸಂತ್ರಸ್ತ ಪಾಪ ನಾನು ಸುಮ್ಮನೆ ಅವ್ರ ಮೇಲೆ ಯಾಕೆ ನನ್ನ ಸಂತ್ರಸ್ತರನ್ನ ದೂರಬೇಕು? ಯಾರೊಬ್ರು ಅವರು ಸಹ ಅವ್ರಿಗೆ ಸಹಾಯ ಮಾಡಿ ಅಂತ ಯಾರೂ ಫೋನ್ ಮಾಡಿಲ್ಲ. ಆ ಹೋಟ್ಲುದು ಅದೆಲ್ಲ ಹಸಿ ಸುಳ್ಳು. ನಾನು ಇಷ್ಟು ಮಟ್ಟಿಗೆ ರಾಜಕಾರಣದಲ್ಲಿ ನಾನು ಇಷ್ಟು ವರ್ಷ ಆಯ್ತು ರಾಜಕಾರಣಕ್ಕೆ ಬಂದು, ಹಿಂಗೊಬ್ಬರ ಮೇಲೆ ಇಷ್ಟು ದೊಡ್ಡ ಆರೋಪ ಸುಳ್ಳು ಮಾಡ್ತಾನೆ ನಾನು ಇದೇ ಫಸ್ಟ್ ಎಕ್ಸ್ಪೀರಿಯನ್ಸ್ ರಾಜಕೀಯದಲ್ಲಿ. ಅದು ಯಾರೋ ಇಂಥವ್ರು ಈ ಒಂದು ಸಣ್ಣ ರಾಜಕಾರಣಿಗಳಿಂದ. ಇವರು ರಾಜಕಾರಣಿ ಅಂತ ಒಂದು ಕಡೆ ಹೇಳ್ತಾರೆ, ಒಂದು ಕಡೆ ವಕೀಲರು ಅಂತಾರೆ. ನನಗೆ ಕನ್ಫ್ಯೂಷನು. ನಾನು ಹೇಳಿದ್ನಲ್ಲ, ಅವ್ರು ಯಾವ ಪಾರ್ಟಿಲಿದ್ದಾರೆ ನನಗೆ ಅಂತ ಕನ್ಫ್ಯೂಷನ್ ಇದೆ. ಒಂದೊಂದು ಸಲ ಒಂದೊಂದು ಪಕ್ಷದ ಪರ ಮಾತಾಡ್ತಾರೆ. ನಿನ್ನೆ ಎಲ್ಲ ಪ್ರೋ JDS ಮಾತಾಡೋರೆ, ಇಷ್ಟು ದಿವಸ ಪ್ರೋ ಕಾಂಗ್ರೆಸ್ ಮಾತಾಡೋರು, ಅದಕ್ಕಿಂತ ಮುಂಚೆ BJP ಅನ್ನೋರು, ಇವಾಗ ನೋಡಿದ್ರೆ ಮತ್ತೆ ಕಾಂಗ್ರೆಸ್ ಮೇಲೆ ತಿರುಗಿಬಿದ್ದವ್ರು. ಇದೆಲ್ಲ ರಾಜಕೀಯದ ಷಡ್ಯಂತ್ರ. ಅಲ್ಲಿ ಒಳೊಳಗೆ ಏನಾಗಿದೆ ಅನ್ನೋದು ನನಗೂ ಗೊತ್ತಿಲ್ಲ. ಜನ ಗುಸುಗುಸು ಅಂತ ಏನೇನೋ ಮಾತಾಡ್ತಿದ್ದಾರೆ, ಅದ್ರ ಬಗ್ಗೆನೂ ನನಗೆ ಮಾಹಿತಿ ಇಲ್ಲ. ಒಟ್ಟಿನಲ್ಲಿ ಏನೋ ಏನೋ ಒಂದು ಈ ತನಿಖೆನ ದಿಕ್ತಪ್ಪಿಸುವಂಥ ಕೆಲಸವನ್ನ, ಈ ಜವಾಬ್ದಾರಿನ ಇವ್ರು ವಹಿಸ್ಕೊಂಡಿದ್ದಾರೆ ಅಂತ ನನಗನ್ಸುತ್ತೆ. DK ಶಿವಕುಮಾರ್ ಮೇಲೆ ನೇರ ಆರೋಪ ಮಾಡಿದ್ದಾರೆ ಸರ್ ನಿಮ್ಮ ನಾಯಕರ ಮೇಲೆ. ನಾನು ಅದನ್ನು ನೋಡಿದೆ. ಅದು 100% ಸುಳ್ಳು. ಅವರೇ 2ನೇ ಹಂತದ ಚುನಾವಣೆಯಲ್ಲಿ ಅವರು 28ಕ್ಕೆ 25 ಗೆಲ್ಸ್ಕೋಬೇಕು ಅಂತ ಒಂದು ಪಣ ತೊಟ್ಟಿದ್ದಾರೆ ಮನೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು. ಆ ಬಗ್ಗೆ ಗಮನ ಹರಿಸಿದ್ದಾರೆ. ಆಮೇಲೆ ಹಾಸನ ಕ್ಷೇತ್ರ ಚುನಾವಣೆ ಮುಗಿದೋಗಿದೆ.
ಅವರು ಎರಡನೇ ಅಂತೂ ಚುನಾವಣೆಯಲ್ಲಿ ಬ್ಯುಸಿ ಆಗಿದ್ರು. ಅವ್ರಿಗೆ ಯಾಕೆ ಹಾಸನ ಕ್ಷೇತ್ರದ ಚುನಾವಣೆ ಮುಗ್ದೋಗಿದೆ, ಎಲ್ಲ ಆಗೋಗಿದೆ, ಅವ್ರು ಏನಕ್ಕೆ ಇದನ್ನು ತಲೆ ಕೆಡಿಸ್ಕೊಳ್ತಾರೆ? ಅದೆಲ್ಲ ಸುಳ್ಳು. ಆಮೇಲೆ ಅವರು ಹೇಳಿದ್ರು ಯಾವುದು ತನಿಖೆ ಬಗ್ಗೆ ಏನೋ ಹೇಳ್ತಾ ಇದ್ದಾರೆ. ಯಾವ ತನಿಖೆಗಾಗಲಿ ಸರ್ಕಾರ ನಿರ್ಧಾರಕ್ಕೆ ನಾವೆಲ್ಲ ಬದ್ಧವಾಗಿರ್ತೀವಿ. ಯಾವ ತನಿಖೆ ನಾವು SIT ಆಗಿರ್ಬೋದು, CBI ಆಗಿರ್ಬೋದು, ಇನ್ನೊಂದು ಸರ್ಕಾರ ತೀರ್ಮಾನ ಮಾಡಿದ್ರೆ ಅದು ಸರ್ಕಾರ ತೀರ್ಮಾನಕ್ಕೆ ನಾವೆಲ್ಲರೂ ತಲೆ ಬಾಗಲೇಬೇಕಲ್ವ? ಕರ್ನಾಟಕದ ನಮ್ಮ ಪ್ರಜೆ ಆಗಿ ಯಾರಾದ್ರೂ ಬ್ಲಾಕ್ ಮೇಲ್ ಮಾಡಿದ್ರ? ಅದೆಲ್ಲ ಸುಳ್ಳು. ಸುಮ್ಮನೆ ನಾವು ಯಾರ ಮೇಲೂ ಅವರೇನೋ ಆರೋಪ ಮಾಡ್ತಾರೆ ಅಂತ ನಾನು 100 ಜನದ ಮೇಲೆ ಆರೋಪ ಮಾಡ್ಬೋದು, ಅದೆಲ್ಲ ಸುಳ್ಳು. ನಾನು ಒಬ್ಬ ಎದ್ದಿಕ್ಸ್ ಇಟ್ಕೊಂಡು ರಾಜಕಾರಣ ಮಾಡುವಂಥ ವ್ಯಕ್ತಿ ನಾನು. ಆ ರೀತಿ ಯಾರೂ ನನಗೆ ಅದೆಲ್ಲ ಮಾಡಿಲ್ಲ. ಇದು ನಿನ್ನೆಯಿಂದನೇ ಈ ಹೆಸರು, ನನ್ನ ಹೆಸರು ತುಳುಕು ತೊಗೊಂಡು ನನ್ನ ಹೆಸರು ಬಂದಿದ್ದು. ಇಷ್ಟು ದಿವಸ ಇದು ಇಲ್ಲೇ ಇರಲಿಲ್ಲ. ನಾನು ಪಾಪ ಮಾಧ್ಯಮದವ್ರು ಕೇಳಿದಾಗ ನನಗೆ ಇದ್ರ ಬಗ್ಗೆ ಮಾತಾಡೋಕ್ಕೆ ನನಗೆ ಇಷ್ಟ ಇಲ್ಲ ಅಂತಲೇ ಹೇಳ್ತಿದ್ದೆ ಹೊರತು ನಾನು ಯಾವುದು ಪ್ರತಿಕ್ರಿಯಿಸಿಲ್ಲ. ಇದ್ದಕ್ಕಿದ್ದಂಗೆ ನಿನ್ನೆ ಸಂಜೆ ಅದು ಆಶ್ಚರ್ಯಕರವಾಗಿ ನನ್ನ ಹೆಸರು ಏನಕ್ಕೆ ತೊಗೊಂಡಿದ್ದಾರೆ ಅಂದರೆ ನನಗೊಂದು ಆಶ್ಚರ್ಯ ಇದು. ಇನ್ನಷ್ಟು ದಾಖಲೆ ಪುರಾವೆಗಳು, ಸಾಕ್ಷಿಗಳು ಇದೆ. DK ಶಿವಕುಮಾರ್ ಇರ್ಬೋದು, ಶ್ರೇಯಸ್ ಪಟೇಲ್ ಹೋಟೆಲ್ ಇರ್ಬೋದು, ಈ ಥರದ್ದೆಲ್ಲ ಹೇಳ್ಕೊಂಡಿದ್ದಾರೆ. ನಾನು ಹೇಳ್ತಾ ಇದ್ದೀನಿ, ಬಿಡ್ಲಿ, ಅವ್ರು ಹೇಳಿದ ಕಡೆ ನಾನೇ ಬರ್ತೀನಿ. ನಾನು ಚರ್ಚೆಗೆ ಸಿದ್ಧನಿದ್ದೀನಿ. ನನ್ನ ಮುಂದೆ ಕೂತ್ಕೊಂಡು ನನಗೆ ದಾಖಲೆ ತೋರಿಸ್ಲಿ, ಇಂಥ ಕಡೆ ಹೋಗಿದ್ಯಾ, ಇಂಥ ಭೇಟಿ ಮಾಡಿ ತೋರಿಸ್ಲಿ. ನಾನು ಸಿದ್ಧ, ಅದಕ್ಕೆ ಚರ್ಚೆಗೂ ಸಿದ್ಧ. ನಾನು ಒಪ್ಕೊತೀನಿ ಹಂಗೇನಾದ್ರು ಮಾಡಿದರೆ. ಇವ್ರು ಏನು ಆರೋಪ ಇಲ್ಲ ಏನು. ಈಗ ನಾನೇ ಹೇಳಿದ್ನಲ್ಲ, ಅಲ್ಲಿ ಮ್ಯಾನೇಜ್ಮೆಂಟ್ ಇರ್ತದೆ, CCTV ಇರ್ತದೆ, ಅದು ಹೈವೇ ಬೇರೆ ಇದೆ. ಆಗು ಹೋಗು ಬಂದಿರೋದೆಲ್ಲ ಗೊತ್ತಾಗ್ತದೆ. 30 ಡೇಸು CCTV ಸರ್ವೆಲೆನ್ಸ್ ಇದ್ದೇ ಇರ್ತದೆ. ಯಾವುದೇ ಒಂದು ಇದಾಗಿದ್ರೆ, ಒಂದು CCTV ಅನ್ನೋದು ಇದಿದ್ರೆ ತೆಗಿಸ್ಲಿ, ನೋಡಲಿ, ಅದ್ರಲ್ಲಿ ನಾನು ಬಂದಿದ್ರೆ ಆಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.